ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಚಿಕ್ಕ ಗ್ಯಾಜೆಟ್ಸ್, ಪುಟ್ಟ ಗ್ಯಾಜೆಟ್ಸ್ ಅಂತಲೇ ಹೇಳ್ಬೋದು. ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪೆನ್ನು ಮತ್ತು ಇನ್ನೊಂದು ಟಾರ್ಚು, USB ಟಾರ್ಚ್. ಅದು ಯಾವ ರೀತಿ ಇದೆ, ಈ ಪ್ರೈಸ್ ರೇಂಜ್ಗೆ ಯಾವ ರೀತಿ ಇದೆ, ಮತ್ತು ಅದು ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಹೆಂಗೆ ಕೊಡುತ್ತೆ. ಈ ಪೆನ್ ನೋಡೋಕ್ಕೆ ಸಿಂಪಲ್ ಪೆನ್ ಥರ ಕಾಣ್ತಾ ಇದೆ. ಅದರದ್ದು ಮೇನ್ ಯೂಸೇಜ್ ಏನಿದೆ ಎಲ್ಲ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಾಗಿ ನಾನು ಪೆನ್ನಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಇದು ಸಿಂಪಲ್ ಪೆನ್, ನಾರ್ಮಲ್ ಲುಕ್, ಕ್ಲೀನಾಗಿ ಕಾಣ್ತಾ ಇದೆ. ಇದು ನನಗೆ ಆ್ಯಕ್ಚುಲಾಗಿ ನನಗೊಬ್ಬರು ಗಿಫ್ಟ್ ಮಾಡೋದಿದೆ ಆ್ಯಕ್ಚುಲಿ ಪೆನ್ನು. ನೋಡಿ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಪೆನ್ ಆನ್ ಆಗುತ್ತೆ. ನಾವು ಪೆನ್ನು ಸಹ ಇದು ಆ್ಯಕ್ಚುಲ್ ಪೆನ್ನೇ ಇದು ಕಾಣ್ತಾ ಇದೆಯಾ. ಇದರಲ್ಲಿ ಏನಪ್ಪ ಸ್ಪೆಷಲ್ ಥಿಂಗ್ ಅಂತ ಹೇಳಿದ್ರೆ, ಇದು ಎರಡು ಥರ ಯೂಸ್ ಆಗುತ್ತೆ. ಇದೊಂದು ಪೆನ್ನು ಬರೆಯೋದಕ್ಕೆ ನೋಡಿ, ಗ್ರಿಪ್ಪು ಇದೆ, ಒಳ್ಳೆ ಸಾಲಿಡ್ ಆಗಿದೆ. ಇದು ಆ್ಯಕ್ಚುಲಿ ಒಂದು ಬ್ಯಾಂಕ್ನವರು ಆ್ಯಕ್ಚುಲಿ ಇದನ್ನು ತಯಾರು ಮಾಡಿದ್ದು, DCB ಬ್ಯಾಂಕ್ ಅವರು. ನಮಗೆ ನಮ್ಮ ರಿಲೇಷನ್ ಅವ್ರು ಆ್ಯಕ್ಚುಲಾಗಿ ಇದು ನನಗೆ ಗಿಫ್ಟ್ ಮಾಡಿದ್ರು. ಇಲ್ಲಿ ಮೇಲೆ ಒಂದು ಸ್ವಿಚ್ ಥರ ಕಾಣ್ತಾ ಇದೆ. ಅದು ಪೆನ್ ಆನ್ ಆಫ್ಗಲ್ಲ, ಪೆನ್ ಆನ್ ಆಫ್ಗೆ ಜಸ್ಟ್ ಈ ಥರ ಟ್ವಿಸ್ಟ್ ಮಾಡಿದ್ರೆ ಆನ್ ಆಗುತ್ತೆ, ಅನ್ಟ್ವಿಸ್ಟ್ ಮಾಡಿದ್ರೆ ನಿಪ್ ಒಳಗೆ ಹೋಗುತ್ತೆ, ಆಫ್ ಆಗುತ್ತೆ. ಇದು ಏನಪ್ಪ ಸ್ಪೆಷಲ್ ಇದರಲ್ಲಿ ಅಂತ ಹೇಳಿದ್ರೆ, ನಮಗೆ ಇದರಲ್ಲಿ ಮೇಯ್ನಾಗಿ ಇವಾಗ ಕೊರೋನಾ ಪ್ರಾಬ್ಲಮ್ ಇದೆಯಲ್ಲ, ನಮಗೆ ಇಲ್ಲಿ ಸ್ಯಾನಿಟೈಸರ್ನ ಸ್ಪ್ರೇ ಥರ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ, ಕಾಣ್ತಾ ಇದೆ ನಿಮಗಿಲ್ಲಿ. ನಾವು ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ನಾವು ಸ್ಯಾನಿಟೈಸರ್ ಸಹ ನಾವು ಇದರಲ್ಲಿ ಹಾಕ್ಕೊಂಡು, ಇದು ಸ್ಯಾನಿಟೈಸರ್ ಕೂಡ ನಾವು ಇದರಿಂದ ಸ್ಪ್ರೇ ಮಾಡ್ಕೋಬೋದು. ಸ್ಯಾನಿಟೈಸರ್ ಪೆನ್ ಅಂತಲೇ ಹೇಳ್ಬೋದು ಇದನ್ನು. ಆ್ಯಕ್ಚುಲಾಗಿ ತುಂಬ ಯೂಸ್ಫುಲ್ ಪೆನ್ ಅಂತಲೇ ಹೇಳ್ಬೋದು ಈಗಿನ ಪರಿಸ್ಥಿತಿಗೆ. ಈಗಿನ ಕೊರೋನಾ ರೇಟ್ ಏನಿದೆ ತುಂಬ ಇನ್ಕ್ರೀಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾಯಿದೆ. ಈಗಿನ ಟೈಮಲ್ಲಿ ಈ ಪೆನ್ ತುಂಬಾ ಸಹಾಯ ಆಗುತ್ತೆ. ನೋಡೋಣ, ಸ್ಪ್ರೇ ಹಾಕ್ಬಿಟ್ಟು ನಾನು ಇದು ಸ್ಯಾನಿಟೈಸರ್ ಇದರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ ಯಾವ ರೀತಿ ಸ್ಪ್ರೇ ವರ್ಕ್ ಆಗುತ್ತೆ ಅಂತೇಳಿ. ನೋಡೋಣ ಬನ್ನಿ. ಕಾಣ್ತಾ ಇದೆ ಇದರಲ್ಲಿ ಸ್ಪ್ರೇ, ಜಸ್ಟ್ ಈಗ ತಾನೇ ಸ್ಪ್ರೇನ ನಾನು ಫಿಲ್ ಮಾಡಿದ್ದೀನಿ ಇದರಲ್ಲಿ. ಸ್ಪ್ರೇನ ಫುಲ್ಲು ಫಿಲ್ ಮಾಡಿದ್ದೀನಿ. ನೋಡೋಣ ಲೀಕ್ ಆಗುತ್ತೆ ಅಂತೇಳಿ. ನೋಡೋಣ, ಎಲ್ಲೋ ಲೀಕೇಜು ಕೂಡ ಆಗ್ತಾಯಿಲ್ಲ, ಒಳ್ಳೆಯದಂತಲೇ ಹೇಳ್ಬೋದು. ಮತ್ತು ನೋಡಿ, ಸ್ಪ್ರೇ ಮಾಡಿ ನೋಡ್ತೀನಿ. ಕಾಣ್ತಾ ಇದೆ ನಿಮಗೆ ನೋಡಿ. ವಾವ್, ನಿಜವಾಗ್ಲೂ ಒಳ್ಳೆ ಯೂಸ್ಫುಲ್ ಇದೆ ಇದು. ಈ ಟೈಮ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ. ನಿಜವಾಗ್ಲೂ ಈ ಪೆನ್ ನಿಜವಾಗ್ಲೂ ತುಂಬ ಸಖತ್ ಪೆನ್ ಅಂತಲೇ ಹೇಳ್ಬೋದು. ಸ್ಪ್ರೇ ಪೆನ್ ಅಂತಲೇ ಇದನ್ನು ಹೇಳ್ಬೋದು. ಈಗಿನ ಟೈಮ್ಗೆ ತುಂಬ ಬೆಂಕಿ ಅಂತಲೇ ಹೇಳ್ಬೋದು ಪೆನ್ ಇದು. ನಿಜವಾಗ್ಲೂ ನನಗೆ ತುಂಬ ಇಂಪ್ರೆಸ್ ಮಾಡ್ತೀವಿ ಪೆನ್ ಇದು. ಸ್ಪ್ರೇ ಪೆನ್ ಅಂತಲೇ ಹೇಳ್ತಾ ಇದ್ದೀನಿ ಇದನ್ನು ನಾನು. ನಿಜವಾಗ್ಲೂ ಸಖತ್ ಪೆನ್ ಇದು. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಂಪ್ರೆಸ್ ಮಾಡ್ತು ಈ ಪೆನ್ನು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ದೆ ಅಷ್ಟೇ ಜಸ್ಟ್. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಗ್ಯಾಜೆಟ್ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಒಂದು LED ಟಾರ್ಚ್, ಟ್ರಾವೆಲಿಂಗ್ ಟಾರ್ಚ್ ಅಂತಲೇ ಹೇಳ್ಬೋದು ಇದನ್ನು. ಅದರದ್ದು ಬಾಕ್ಸ್ ಓಪನ್ ಮಾಡ್ತಿದ್ರೆ ನೋಡೋಕ್ಕೆ ನಮಗೆ ಈ ರೀತಿ ಕಾಣ್ತಾ ಇದೆ. ಎಲ್ಲ ಅಲ್ಯೂಮಿನಿಯಂ ಬಾಡಿ ಇದೆ, ಫುಲ್ ಅಲ್ಯೂಮಿನಿಯಂ ಬಾಡಿ ಇದು. ನಮಗೆ ಎಲ್ಲೂ ಓಪನ್ ಮಾಡೋದಕ್ಕೆ ಎಲ್ಲೂ ನಮಗೆ ಇದಿಲ್ಲ. ಇಲ್ಲಿಂದ ನಾವು ಚಾರ್ಜಿಂಗ್ ಮಾಡ್ಕೋಬೋದು. ಇಲ್ಲಿಂದ ಇದು ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಇಲ್ಲಿ ನಾರ್ಮಲ್ USB ಪಿನ್ನ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ನಮಗೆ ಬಾಕ್ಸಲ್ಲಿ ಇನ್ನೇನು ಕೊಟ್ಟಿಲ್ಲ ಆ್ಯಕ್ಚುಲಾಗಿ. ಈ ಬಾಕ್ಸಲ್ಲಿ ಎಲ್ಲಿನೂ ಪ್ರೈಸ್ ಕೂಡ ಅವರು ಸ್ಪೆಸಿಫೈ ಮಾಡಿಲ್ಲ. ಇದು ಬಂದು XPE+ ಸ್ಕೋಪ್ ಲೈಟ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಎನರ್ಜಿ ಸೇವಿಂಗ್, ವಾಟರ್ ಪ್ರೂಫ್ ಸಹ ಇದೆ, ಎಕ್ಸ್ಪ್ಲೋಷನ್ ಪ್ರೂಫ್ ಸಹ ಅಂತ ಅವ್ರು ಕೊಟ್ಟಿದ್ದಾರೆ. ಆದರೆ ಮೇಯ್ನ್ ಈ ಪ್ರಾಡಕ್ಟ್ ಬಂದು ಎಲ್ಲಿ ಪ್ರೊಡಕ್ಷನ್ ಆಗಿದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಸಹ ನೋಡ್ಬೋದು, ಕಾಣ್ತಾ ಇದೆ ಅನಿಸುತ್ತೆ. ಹಾಗಾಗಿ ನಾವೆಲ್ಲ ಇದನ್ನೆಲ್ಲ ನಾವು ನಂಬೋಕ್ಕಾಗೋದಿಲ್ಲ, ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತಲೇ ನಂಬೋಕ್ಕಾಗೋದು. ಯಾಕಂದರೆ ಎಕ್ಸ್ಪ್ಲನೇಷನ್ ಪ್ರೂಫ್ ಅಂತ ಇದೆ ಅಂತ ಹೇಳಿದ್ರೆ, ಏನು ಬ್ಲಾಸ್ಟ್ ಆಗುವಂಥ ಅದ್ರ ಕೂಡ ಪ್ರೂಫ್ ಇದೆ. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದರೆ ಅದನ್ನು ನಂಬೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರೈಸ್ ರೇಂಜ್ಗೆ ಅದನ್ನೆಲ್ಲ ನಾವು ನಂಬೋಕ್ಕಾಗೋದಿಲ್ಲ. ಅದಕ್ಕೆ ತಕ್ಕಂಗೆ
ಮೇಡ್ ಇನ್ ಎಲ್ಲಿದೆ ಅಂತ ನೋಡಿದೆ. ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಮತ್ತು ಇದ್ರದ್ದು ಪ್ರೈಸ್ ಬಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 199, ಅಂದರೆ ಕೇವಲ 200 ರೂಪಾಯಿ ಮಾತ್ರನೇ ಇದು ಪ್ರೈಸ್. ಇದರ ಒಂದು ಆ್ಯಕ್ಚುಯಲ್ ಪ್ರೈಸು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು LED ನಮಗೆ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ಇಲ್ಲಿ ಒಳ್ಳೆ ಲೆನ್ಸ್ ಹಾಕಿದ್ದಾರೆ, ಸಖತ್, ಅಂದರೆ ತುಂಬ ದೂರ ಡಿಸ್ಟೆನ್ಸ್ಗೂ ಅಪ್ ಟು 2 ಕಿಲೋಮೀಟರ್ಸ್ ಗಂಟ ಅದ್ರದ್ದು ಲೈಟು ನಮಗೆ ಟ್ರಾವೆಲ್ ಆಗುತ್ತೆ ಅಂತ ಅವರು ನಾನು ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಆ್ಯಕ್ಚುಲಿ ಅಮೆಝಾನಲ್ಲಿ. ಮತ್ತು ಈ ಕಡೆ ಸೈಡು ಕೂಡ ನಮಗೆ ಒಂದು LED ಸ್ಟ್ರಿಪ್ ಕೊಟ್ಟಿದ್ದಾನೆ. ಇದು ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಫಸ್ಟ್ ಇದು ಆ್ಯಕ್ಚುಲಿ ಚಾರ್ಜ್ ಆಗಿರಬಹುದು ಅನಿಸುತ್ತೆ, ನಾನಿನ್ನು ಅದನ್ನು ಆನ್ ಮಾಡಿಲ್ಲ. ಆನ್ ಮಾಡ್ತಾಯಿದ್ದೀನಿ, ಕಾಣ್ತಾ ಇದೆ ನೋಡಿ ನಿಮಗೆ ಲೈಟ್ ಸಹ ಆನ್ ಆಯಿತು. ನೋಡಿ ಸ್ವಲ್ಪ ಒಂದೇ ಒಂದು ಲೈಟ್ ಹಾಕಿಟ್ಕೊಂಡಿದ್ದೀನಿ ನಿಮಗೆ. ಯಾವ ಬೆಸ್ಟ್ ಬ್ರೈಟ್ ಕಾಣ್ತಾ ಇದೆ ನೋಡಿ. ನಿಜವಾಗ್ಲೂ ಇನ್ನು ಪೂರ್ತಿ ಪವರ್ ನಾನೇನಾದರೂ ಆಫ್ ಮಾಡಿದ್ರೆ ನಿಜವಾಗ್ಲೂ ರೂಮ್ ಸಹ ಅಲ್ಲ, ಸಿಕ್ಕಾಪಟ್ಟೆ ಬ್ರೈಟ್ ಇದೆ ಲೈಟ್. ಇದು ನಿಜವಾಗ್ಲೂ ಸಖತ್ ಬ್ರೈಟ್ ಇದೆ. ಮತ್ತು ಇಲ್ಲಿ ಒಂದು ಝೂಮ್ ಇನ್ ಝೂಮ್ ಔಟ್ಗೆ ಅಂದ್ಬಿಟ್ಟು ನಮಗೆ ಇಲ್ಲಿ ಒಂದು ನೆಕ್ಕಲ್ಲೇ ನಾವು ನೋಡಿ ಜಸ್ಟ್ ಹಿಂಗೆ ಅಂದ್ಕೊಂಡೋದ್ರೆ ನೋಡಿ ಕಾಣ್ತಾ ಇದೆಯಾ, ತೋರಿಸ್ತೀನಿ ನೋಡಿ ಹಂಗೆ ನಾನು. ಅದರ ಒಂದು ಇನ್ನು ದೂರ ಹೋದಷ್ಟು ನಮಗೆ ಅದು ದೊಡ್ಡದಾಗಿ ಕಾಣುತ್ತೆ ನೋಡಿ. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಆರಾಮ್ಸೆ ನಾವು ನಿಜವಾಗ್ಲೂ ಬೆಂಕಿ ಗುರು. ಇದು 200 ರುಪೀಸ್ಗೆ ನಿಜವಾಗ್ಲೂ ಇಷ್ಟೆಲ್ಲ ಪವರ್ ಇದೆ. ಅದು ರೀಚಾರ್ಜಬಲ್ ಅಂತ ಹೇಳಿದ್ರೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಟ್ರಾವೆಲಿಂಗ್ ಎಲ್ಲಾದರೂ ನಾವು ಕಾರ್ ಗೀರ್ಗಳಲ್ಲಿ ಹೋಗೋದಾಗಲಿ, ತುಂಬ ಟ್ರಾವೆಲಿಂಗ್ ಪರ್ಪಸ್ ನೈಟಲ್ಲಿ ಅಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಲ್ವ ಊರುಗಳಿಗೆ, ಆ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು ನಿಜವಾಗ್ಲೂ. ನೋಡಿ ಸಖತ್ ಝೂಮ್ ಆಗ್ತಾಯಿದೆ. ಮತ್ತು ಇದೂ ಅಷ್ಟೇ, ಅವರು ಹೇಳಿರೋ ಪ್ರಕಾರ 2 ಕಿಲೋಮೀಟರ್ಸ್ ಗಂಟನೂ ನಮಗೆ ಅದು ಲೈಟು ಟ್ರಾವೆಲ್ ಮಾಡುತ್ತೆ ಅಂತೇಳಿದ್ರೆ ಅಷ್ಟು ದೂರಕ್ಕೂ ನಮಗೆ ಬೆಳಕು ಕೊಡುತ್ತೆ ಅಂತೇಳಿ. ನೋಡಿ ಇದು ಬಂದು ಶಾರ್ಪ್, ಇದು ಬಾಕ್ಸ್ ಟೈಪ್ ಬರ್ತಾಯಿದೆ ನೋಡಿ. ಅಂತೇಳಿದ್ರೆ ಸಟನ್ ಪ್ಲೇಸ್ಗೆ ನಮಗೇನೋ ಕಾಣ್ತಾ ಇದೆ ಅನ್ನೋ ಥರ ಇದ್ದರೆ ಅಲ್ಲಿಗೆ ನಾವು ದೂರದಲ್ಲಿದ್ದರೆ ಕೂಡ ನಾವು ಇಲ್ಲಿಂದಲೇ ಪಾಯಿಂಟ್ಔಟ್ ಮಾಡೋದಕ್ಕೆ ಈ ಒಂದು ಝೂಮ್ ಇನ್ನು ನೋಡಿ. ತುಂಬ ಝೂಮ್ ಮಾಡಿದ್ರೆ ನಮಗೆ ಬೆಳಕು ತುಂಬ ಸ್ಪ್ರೆಡ್ ಆಗುತ್ತೆ. ತುಂಬ ಒಳ್ಳೆಯದೇ, ಸಖತ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ. ಅದು ಬಿಟ್ಟರೆ ನಮಗೆ ಇನ್ನೊಂದು ಸ್ವಿಚ್, ಅದೇ ಸ್ವಿಚ್ನ ಇನ್ನೊಂದು ಸರಿ ಮಾಡಿದ್ರೆ SOS ಅಂತ ಹೇಳಿದ್ರೆ ತುಂಬ ಅದೇ ಬ್ಲಿಂಕ್ ಹೊಡೆಯೋದು. ಇವಾಗೆಲ್ಲೋ ನಾವು ಕಾಡಲ್ಲೋ ಎಲ್ಲೋ ಒಂದು ಸೆಂಟ್ರ್ ರೋಡಲ್ಲಿ ಎಲ್ಲೋ ತಪ್ಸ್ಕೊಂಡಿರ್ತೀವಿ. ಆ ಟೈಮಲ್ಲಿ ಇದನ್ನು ನೈಟ್ ಟೈಮಲ್ಲಿ ಇದನ್ನು ಈ ಥರ ಇದು ಮಾಡಿದ್ರೆ ದೂರದಲ್ಲಿರೋರಿಗೆ ಸಹ ಅದು ಬ್ಲಿಂಕ್ ಕಾಣುತ್ತೆ. ಅಂದರೆ ಆ ಕಾಲದಲ್ಲೆಲ್ಲ ಇದು ಸಿಕ್ಕಾಪಟ್ಟೆ ಈ ಟ್ರಾವೆಲರ್ಸ್ಗೆ ಇವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಾಗಿ ಈ ಆಪ್ಷನ್. ಅದು ಬಿಟ್ಟರೆ ನೆಕ್ಸ್ಟು ಅದೇ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ನಮಗೆ ಸಖತ್ತು ಗುರು, ನಿಜವಾಗ್ಲೂ ಒಳ್ಳೆ ಬೆಳಕು ಬರ್ತಾಯಿದೆ. ನೋಡಿದ್ರಿ ಎಷ್ಟು ಬೆಳಕಿದೆ ಅಂತ ಹೇಳಿದ್ರೆ ಆರಾಮ್ಸೆ ಒಂದು ರೂಮ್ಗೆ ಒಳ್ಳೆ ಬೆಳಕು ಬರುತ್ತೆ ಈ ಲೈಟ್. ಇದು ಅಷ್ಟು ಬೆಳಕು ಬರ್ತಾಯಿದೆ ಇದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ 200 ರೂಪಾಯಿಗೆ ಇಷ್ಟೆಲ್ಲ ಇದೆಯಾ ಟ್ರಾವೆಲಿಂಗ್ ಒಂದು ಟಾರ್ಚಲ್ಲಿ. ನಿಜವಾಗ್ಲೂ ಸಖತ್ತಾಗಿದೆ. ನಿಜವಾಗ್ಲೂ ಇದು 200 ರೂಪಾಯಿಗೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಕಾರುಗಳಲ್ಲಿ ಟ್ರಾವೆಲ್ ಮಾಡೋರಾಗಲಿ ಅಥವಾ ತುಂಬ ದೂರಕ್ಕೆ ಅವಾಗವಾಗ ಟ್ರಾವೆಲ್ ಮಾಡ್ತಾರೋ, ತಿಂಗಳಿಗೊಂದ್ಸರಿನೋ 2 ತಿಂಗಳಿಗೊಂದ್ಸರಿನೋ ಟ್ರಾವೆಲ್ ಮಾಡ್ತಿರಲ್ಲ, ಆ ಥರ ಅವ್ರ ಹತ್ರ ಎಲ್ಲ ಕಂಪಲ್ಸರಿ ಇರಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳ್ಬೋದು ಇದನ್ನು ನಾವು. ತುಂಬ ಚೆನ್ನಾಗಿದೆ. 200 ರೂಪಾಯಿ ರೇಂಜು. ನಿಮಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ, ನಿಜವಾಗ್ಲೂ ಚೆನ್ನಾಗಿದೆ ಇದು. ಅದು ಬಿಟ್ಟರೆ ಇದು ಈ ಪ್ರೈಸ್ನ ನಿಜವಾಗ್ಲೂ ಆರಾಮ್ಸೆ ತಗೋಬೋದು. ಇಲ್ಲಿ ನೋಡಿ ನಮಗೆ ಈ ನೆಕ್ ಹತ್ರ ಅವರ ಒಂದು ಸ್ಮಾಲ್ ಸನ್ ಅನ್ನೋ ಒಂದು ಬ್ರ್ಯಾಂಡ್ನ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದರದ್ದು ಒಂದು ಸೀರಿಯಲ್ ನಂಬರ್ ಸಹ ಇಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ನಿಜವಾಗ್ಲೂ ಆರಾಮ್ಸೆ ಇದನ್ನು ಕಣ್ಮುಚ್ಕೊಂಡು ತೊಗೋಬೋದು. 200 ರೂಪಾಯಿ ತಾನೇ ಆರಾಮ್ ತೊಗೋಬೋದು. ಕಾರುಗಳಲ್ಲಿ ಮೇಯ್ನಾಗಿ ಕಾರುಗಳಲ್ಲಿ 2 ವೀಲರ್ಗಳಲ್ಲಿ ಎಲ್ಲಾದರೂ ಆಚೆ ಹೋಗ್ತೀವಲ್ವ, ತುಂಬ ಟ್ರಾವೆಲ್ ಮಾಡೋರಾಗಿದ್ದರೆ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಈ ವಿಡಿಯೋ ಯಾವ ರೀತಿ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೂ ಹಲವಾರು ಗ್ಯಾಡ್ಜೆಟ್ಸ್ನ ನಿಮ್ಮ ಮುಂದೆ ತರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಯಾಕಂತೇಳಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರೆ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ನ ಪ್ರೆಸ್ ಮಾಡೋದ್ರಿಂದ. ಹಾಗಾಗಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿ ಗಂಟ ಬಾಯ್. Zombie apocalypse.